ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಾಯಿಶ್ ಗಾರ್ಡನ್. ನಾನಿವತ್ತು ಫ್ರೈಡೇ ಅಲ್ವಾ, ಇವತ್ತು ಹೂವು ಎಲ್ಲ ತೆಗಿಯೋಣ. ಎಷ್ಟು ಹೂವು ಇದೆ ಅಂತ ತೋರಿಸ್ತೀನಿ, ಬನ್ನಿ. ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಬನ್ನಿ ತೋರಿಸ್ತಾನೆ. ಪಕ್ಕದಲ್ಲಾಗಿ ಟೊಮೆಟೊ ಎಲ್ಲ ಹಣ್ಣಾಗಿದೆ, ಅದೆಲ್ಲ ಕಿತ್ತೋಣ, ನೋಡೋಣ. ನೋಡಿ, ಡೈಲಿ ಇದಿಷ್ಟಿಷ್ಟು ಹೂವು ಬಿಡ್ತಾನೆ ಇರುತ್ತೆ. ನನ್ನ ಪೂಜೆಗಿದೆ ಸಾಕು. ನೋಡಿ, ಇದೊಂದು ತುಂಬ ಚಿಕ್ಕ ಗಿಡ. ಇದು ಒಂದು 10 ರೂಪೀಸ್ ಏನೋ ಕೊಟ್ಟು ತಂದಿದ್ದು ಗಿಡ. ಆದರೆ ಡೈಲಿ ಒಂದಿಷ್ಟು ಹೂವು ಬಿಡುತ್ತೆ. ಇದು ಚೆನ್ನಾಗಿ ಬಿಡುತ್ತೆ ಹೂವು. ಇದಿನ್ನು ನಾಳೆ ಹರಡುತ್ತೆ. ನೋಡಿ, ಇಷ್ಟಿದೆಯಲ್ಲ ಮೊಗ್ಗು, ಇದಿನ್ನು ನಾಳೆ ಹರಡುತ್ತೆ. ನೋಡಿ, ನನ್ನ ಕನಕಾಂಬರ ಗಿಡ ನೋಡಿ ಎಷ್ಟು ಹೂವು ಇದೆ ಅಂತ. ಇದು ಕೀಳಬೇಕಾದ್ರೆ ನೀಟಾಗಿ ಕೀಳಬೇಕು, ಇಲ್ಲಾಂದರೆ ಹೀಗೆ ತೆಗಿಬೇಕು, ಸರಿನಾ? ನೋಡಿ, ನಾನೆಲ್ಲ ತೆಗಿತಾಯಿದ್ದೀನಿ ಈಗ. ಇದು ತುಂಬ ಹೂ ಇದೆ ಇವತ್ತು. ನೋಡಿ ಇದ್ರಲ್ಲಿ ಕಣಗಳು ಎಷ್ಟಿದೆ ಅಂತ. ಇದು ಗಣಪತಿಗೆಲ್ಲ ಬೇಕಲ್ಲ. ನಾನು ವಾರದಲ್ಲಿ ಬಂದು 2 ದಿವಸ 3 ದಿವಸನೇ ತೆಗಿಯೋದು. ಅಳ್ತಾನೇ ಇರುತ್ತೆ ಹೂವು, ಎಷ್ಟೊಂದು ಹೂವು ಇರುತ್ತೆ. ನಾನು ಕಾಸು ಕೊಟ್ಟಂತೂ ತಗೊಳ್ಳೋದೇ ಇಲ್ಲ, ಹೂವು ತಗೊಳ್ಳೋದೇ ಇಲ್ಲ. ಯಾವತ್ತಾದರೂ ನೆಸಿಟಿ ಇದ್ದಾಗ, ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಮುಡ್ಕೊಳ್ಳೋಕ್ಕೆ, ಅವಾಗ ಮಾತ್ರ ತಗೊಳ್ತೀನಿ ಅಷ್ಟೆ. ನೋಡಿ ಎಷ್ಟಿದೆ ನೋಡಿ. ಸೂಪರ್ ಅಲ್ವಾ? ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿ. ಇವತ್ತು ಗಾಳಿನೂ ಇಲ್ಲ ಇಲ್ಲಿ. ಲಾಸ್ಟ್ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನನ್ನಿಂದ, ಅಷ್ಟು ಗಾಳಿ. ನನ್ನ ವಾಯ್ಸೇ ಸರಿಯಾಗಿ ಕೇಳಿಸಿಲ್ಲ ಅದರಲ್ಲಿ. ಇದರಲ್ಲೆಲ್ಲ ತೆಗ್ದಾಯಿತು. ಇದು ನಾಳೆ ಮತ್ತೆ ಹರಳುತ್ತೆ, ಅಗತ್ಯಕ್ಕೆ ತಗೊಳ್ಳೋಣ. ನೋಡಿ, ಇದು ಸೂಪರ್ ಕಲರ್ ಹೈಬಿಸ್ಕಸ್. ಇದು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಇದು ಒಂದೇ ಬಿಟ್ಟಿದೆ, ಒಂದೇ ನಾನು ಕಟ್ ಮಾಡ್ತೀನಿ. ನೋಡಿ ಚೆನ್ನಾಗಿದೆಲ್ಲ. ನೋಡಿ, ನನ್ನ ಪಿಂಕ್ ರೋಸು. ಇದನ್ನು ತೆಗಿಯೋಕ್ಕೆ ನನಗೆ ಮನಸ್ಸು ಬರೋಲ್ಲ, ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಹಾಗೆ ಬಿಟ್ಟಿದ್ದೀನಿ. ಇದು ಹಾಗೆ ಇರಲಿ. ಯಾವತ್ತಾದರೂ ಹೂವು ಶಾರ್ಟೇಜ್ ಆದಾಗ ಮಾತ್ರ ಇದನ್ನು ತಗೊಳ್ತೀನಿ, ಇಲ್ಲಾಂದರೆ ಅದು ಹಾಗೆ ಬಿಡ್ತೀನಿ. ಇದು ನೋಡಿ, ಇದು ಪನ್ನೀರ್ ರೋಸು. ಇನ್ನೂ ಚಿಕ್ಕದಾಗಿದೆ, ಇನ್ನೂ ಚೆನ್ನಾಗಿ ಹರಳಬೇಕು. ನೆನ್ನೆ ತುಂಬ ದೊಡ್ಡದಾಗಿ ಹರಳಿತ್ತು, ಇವತ್ತು ಚಿಕ್ಕದಾಗಿದೆ. ಇದು ನಾಳೆ ಹರಳಿ ನೋಡ್ಕೊಳ್ಳೋಣ ಆಮೇಲೆ. ನೋಡಿ, ಇಲ್ಲಿ ಕನಕಾಂಬರ ಹೂವು ಎಷ್ಟೊಂದು ಬಿಟ್ಟಿದೆ ಅಲ್ಲ, ಇದನ್ನೆಲ್ಲ ಕಿತ್ತೋಣ ಬನ್ನಿ. ಇದು ಮೆತ್ತಗೆ ತೆಗಿಬೇಕು, ಇಲ್ಲಾಂದರೆ ಇದು ಮುರಿದೋಗುತ್ತೆ, ಸ್ಟೆಮ್ ಮುರಿದೋಗುತ್ತೆ. ಅದಕ್ಕೆ ನಾವು ಮೆತ್ತಗೆ ತೆಗಿಬೇಕು. ಹಿಂಗೆರಡು ನೋಡಿ, ಹಿಂಗೆರಡು ಸೇರಿಸಿ ಹಿಂಗೆ ಮೆತ್ತಗೆ ಇಳಿದ್ರೆ ಬರುತ್ತೆ. ಇದೆಲ್ಲ ತುಂಬ ಸಣ್ಣ ಗಿಡ ಇಟ್ಟಿದ್ದು ನಾನು. ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಸಾಕಿದ್ದೆ ಸಣ್ಣ ಸಣ್ಣದಾಗಿ ಕಟ್ಟಿ ಎಲ್ಲ ದೇವರಿಗೆ ಇಟ್ಟಾಗ ಸೂಪರಾಗಿರುತ್ತೆ. ಇದು ನನ್ನ ಗಿಡ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಏನು ಹೇಳ್ತಾರೆ, ನಮಗೆ ತುಂಬ ಸಂತೋಷ ಕೊಡುತ್ತೆ. ನಮಗೇನಾದರೂ ಬೇಜಾರಾದಾಗ ಬಂದು ಇಲ್ಲಿ ಕುತ್ಕೊಂಡು 5 ನಿಮಿಷ ಕುತ್ಕೊಂಡು ನಮ್ಮ ಟೈಮ್ ಸ್ಪೆಂಡ್ ಮಾಡೋದು ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ. ಯಾರೂ ನಮ್ಮನ್ನ ಏನೂ ಹೇಳೋರೇ ಇರಲ್ಲ, ಸೂಪರಾಗಿರುತ್ತೆ. ನೋಡಿ ಈ ಹೂವು ನೋಡಿ, ಈ ಹೂವು ಅಂತೂ 1 ವೀಕ್ ಫೋಟೋಗಿಟ್ಟರೆ ನಾನು ಇದನ್ನು ಮುರಿದು ಕಟ್ ಮಾಡಿ ಎಲ್ಲ ಇಡಲ್ಲ. ಇದನ್ನ ಹಾಗೆ ಫೋಟೋಗೆ ಇಟ್ಬಿಡ್ತೀನಿ.
ಇದಿಟ್ಟರೆ 1 ವೀಕ್ ಆದ್ರೂ ಇದು ಬಾಡೇ ಹೋಗಲ್ಲ, ಹಾಗೆ ಫ್ರೆಶ್ಶಾಗೆ ಇದು ಹೇಗೆ ನಾನು ಇಡ್ತೀನೋ ಹಾಗೆ ಇರುತ್ತೆ. ಇದು ಸೂಪರಾಗಿರುತ್ತೆ. ಇದು ನಮ್ಮ ಬಿಲ್ಡಿಂಗಲ್ಲೇ ಒಬ್ಬರು ಇದ್ದಾರೆ, ಪವಿತ್ರ ಅಂತ, ಅವ್ರು ಕೊಟ್ಟಿದ್ದು. ಚೆನ್ನಾಗಿದೆ ಅಲ್ಲ ಹೂವು? ಥ್ಯಾಂಕ್ಸ್ ಪವಿತ್ರ. ಅವ್ರ ಮನೇಲಿ ಇಟ್ಟರು ಪಾಪ, ಅವರು ಗಿಡ ಎಲ್ಲ ಇದಾಗೋಯ್ತು. ಆದರೆ ನನ್ನ ಹತ್ರ ಕೊಟ್ಟಿದ್ದ ಗಿಡ ಎಲ್ಲ ಸೂಪರಾಗಿ ಬಂದಿದೆ. ನನಗೆ ತುಂಬ ಖುಷಿ. ಇದನ್ನು ನೋಡಿದಾಗೆಲ್ಲ ಅವಳಿಗೆ ನಾನು ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ಚೆನ್ನಾಗಿದೆ ಅಲ್ಲ ಈ ಹೂವು? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಚೆನ್ನಾಗಿ, ನಿನ್ನೆಲ್ಲ ಮಳೆ ಅಲ್ಲ ನಮ್ಮ ಬೆಂಗಳೂರಲ್ಲಿ, ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಚೆನ್ನಾಗಿ ಬರಬೇಕಿದು ಗೋಂಗೂರ. ಇದು ಒಂದು ದಿವಸ ಪಚ್ಚಡಿ ಮಾಡಿ ತೋರಿಸ್ತೀನಿ ನಾನು. ಇದರಲ್ಲಿ ಈ ಹೂವು ಕಿತ್ಕೊಳ್ಳೋಣ ತಿರ್ಗಾ. ಇದು ಆರೆಂಜ್, ಇದು ಸಿಜಾರ್ ತರಕ್ಕೆ ಮರ್ತೋಗ್ಬಿಟ್ಟೆ ನಾನು. ಇದು ಕಟ್ ಮಾಡೋದು ಸರಿ ಕಷ್ಟ. ನೋಡಿ ಇದು ಯೆಲ್ಲೋ, ನನ್ನ ಹತ್ರ 2 ಕಲರ್ ಇದೆ. ಚೆನ್ನಾಗಿದೆ ಅಲ್ಲ? ನೀವು ಇದೆಲ್ಲ ಟ್ರೈ ಮಾಡಿ ಖಂಡಿತವಾಗ್ಲೂ. ನೋಡಿ ಆ ಹೂವು ಕಿತ್ತಿ ನಾವು ಫ್ರೆಶ್ಶಾಗಿ ನಮ್ಮ ದೇವರಿಗಿಟ್ಟು ಪೂಜೆ ಮಾಡಬೇಕಾದ್ರೆ ಆ ಲೆವೆಲೇ ಬೇರೆ, ಸೂಪರಾಗಿರುತ್ತೆ. ನಮಗೆ ತುಂಬ ಇಷ್ಟ ಆಗುತ್ತೆ. ನಮಗೆ ಇವಾಗ ಮಕ್ಕಳು ಮನೆಯಲ್ಲೇ ಇದ್ದಾರಾ, ಅದೇ ಒಂದು ಟೆನ್ಷನ್. ಅವ್ರಿಗೆ ಏನು ಮಾಡೋದು, ಎಂತ ಮಾಡೋದು, ನಮಗೆ ಫ್ರೀ ಟೈಮೇ ಇಲ್ಲ. ಈಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಡುಗೆ ಮನೇಲಿ ನಿಂತಿರೋ ಥರನೇ ಇದೆ ನನಗೊಂದು ಫೀಲಿಂಗು. ನಾನು ಅದಕ್ಕೆ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಮೇಲೆ ಬಂದರೆ ನನ್ನ ಲೋಕ ಇದು, ನನ್ನದೇ ಇದು ಫುಲ್ಲು. ನನಗೆ ಹೆಂಗೆ ಬೇಕೋ ಅದು ಹಾಗೆ ಇಷ್ಟ ಬಂದಂಗೆ ನಾನು ಜಾಲಿಯಾಗಿದ್ದು ಒಂದು 5 ನಿಮಿಷ ಕೂತಿದ್ದು ಎಲ್ಲರ ಹತ್ರನೂ ಮಾತಾಡ್ತೀನಿ. ನೀವೇನಕ್ಕೆ ಕಾಯಿ ಕೊಟ್ಟಿಲ್ಲ, ನೀವೇನಕ್ಕೆ ಇಷ್ಟು ಹೂವು ಇದೆ, ಹಾಗೆಲ್ಲ ಮಾತಾಡಿ ಆಮೇಲೆ ಕೆಳಗಡೆ ಇಳಿಯೋದು ನಾನು. ನಾವು ಹಂಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ನಮಗೆ ಗೊತ್ತಾಗಲ್ಲ, ಆದರೆ ಖಂಡಿತವಾಗ್ಲೂ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಇದು ನೋಡಿ ನಾನು ರೆಡ್ ಹೈಬಿಸ್ಕಸ್, ಇದು ಇವತ್ತು ಒಂದೇ ಬಿಟ್ಟಿದೆ. ಇದರಲ್ಲಿ ಒಂದು 4-5 ಹೂವು ಆದರೆ ಬಿಡುತ್ತೆ. ಇದು ಒಂದೇ ಹೂ ಬಿಟ್ಟಿದೆ ಇವತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರ್ ಸೂಪರಾಗಿದೆ ಅಲ್ಲ? ಇದು ನೋಡಿ, ಇದು ನಿತ್ಯ ಕಲ್ಯಾಣಿ ಹೂವು ಹೆಸರು. ಈ ಹೂವು ಶುಗರಿಗೆಲ್ಲ ಒಳ್ಳೆಯದು ಅಂತಾರೆ. ನಾನು ಯಾವತ್ತಾದರೂ ಬೇಕಂದಾಗ ತಗೊಳ್ತೀನಿ, ಇಲ್ಲಾಂದರೆ ಹಾಗೆ ಶೋಗೆ ಬಿಟ್ಬಿಡ್ತೀನಿ. ಹಾಗೆ ಚೆನ್ನಾಗಿದೆ ಅಲ್ಲ, ಕಲರ್ ನೋಡಿ ಹೇಗಿದೆ ಅಂತ. ಇದು ಪಿಂಕ್ ಕಾಕಡ ಹೂವು. ಇದು ಚೆನ್ನಾಗಿರುತ್ತೆ ನೋಡಿ, ಪಿಂಕ್ ಇರುತ್ತೆ ಇದರಲ್ಲಿ. ಇದು ಲೈಟ್ ಒಂಥರ ಸ್ಮೆಲ್ ಬರುತ್ತೆ. ಇದು ಚೆನ್ನಾಗಿರುತ್ತೆ ಹೂವು. ಅದೇ ಇದು ತುಂಬ ಬಂಚಾಗಿ ಬಿಡುತ್ತೆ, ಒಂದು ಅರ್ಧ ಮೊಳ ಅಷ್ಟು ಬಿಡುತ್ತೆ. ಈಗ ಸೀಸನ್ ಕಡಿಮೆ ಆಗ್ತಾಯಿದೆ ಅನಿಸುತ್ತೆ, ಅದಕ್ಕೋಸ್ಕರ ತುಂಬ ಕಡಿಮೆ ಹೂವು ಬಿಡ್ತಾ ಇದೆ ಈಗ ಸೀಸನ್ ಮುಗಿದ್ಮೇಲೆ ನಾನು ಇದೆಲ್ಲ ಫುಲ್ಲು ಟ್ರಿಮ್ ಮಾಡಿಬಿಡ್ತೀನಿ. ಮತ್ತು ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆದಾಗ ತುಂಬ ಜಾಸ್ತಿನೇ ಹೂವು ಕೊಡುತ್ತೆ. ಬಟ್ ಈ ಹೂವು ಚಂದವಾಗಿರುತ್ತೆ ನೋಡೋಕ್ಕೆ. ನೋಡಿ ಹೇಗಿದೆ ಅಂತ, ಸೂಪರಾಗಿದೆ ಅಲ್ವಾ? ಇದು ಬಂದು ಪಾರಿಜಾತಮ್. ಇದನ್ನು ಈಗ ಇಟ್ಟಿದ್ದೀನಿ ನಾನು. ಇನ್ನೂ ಇದು ಹೂವು ಬಂದಿಲ್ಲ, ಇನ್ನು ಒಂದು ಹೂವನ್ನು ನಾನು ತೆಗ್ದಿಲ್ಲ ಇದರಿಂದ. ಆದರೆ ಇದು ಶಿವನಿಗಿಟ್ಟು ಪೂಜೆ ಮಾಡಿದ್ರೆ ಅಷ್ಟು ಒಳ್ಳೇದು. ಈ ಹೂವು ಚೆನ್ನಾಗಿ ವೈಟ್ ಕಲರ್, ಸ್ವಲ್ಪ ದಪ್ಪಕ್ಕಿರುತ್ತೆ, ಚೆನ್ನಾಗಿರುತ್ತೆ ಹೂವು. ಈ ಹೂವು ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಇದು ನನ್ನ ಆಂಬೂರು ಮಲ್ಲಿಗೆ ಗಿಡ. ಇದಿನ್ನೂ ಬಿಟ್ಟಿಲ್ಲ, ಇವಾಗ ಸೀಸನ್ ಇಲ್ಲ ಅಲ್ಲ, ಅದಕ್ಕೋಸ್ಕರ ಸೈಲೆಂಟಾಗಿದ್ದಾರೆ ಇವರು. ಇವ್ರನ್ನ ಸ್ವಲ್ಪ ಟ್ರಿಮ್ ಮಾಡಬೇಕು ಇವ್ರನ್ನ. ಇದು ನೋಡಿ ನನ್ನ ವೈಟ್ ರೋಸು, ಇದರಲ್ಲಿ ಒಂದೇ ಒಂದು ಹೂವನೇ ಬಿಟ್ಟಿದೆ. ಮೊಗ್ಗೆಲ್ಲ ತುಂಬ ಮೊಗ್ಗಿದೆ. ಇದು ಹಳ್ಳಿ ಒಂದು ದಿವಸ ಪಂಚಾಗಿ ಬಿಡುತ್ತೆ. ಇದನ್ನು ಅದು ಹಳ್ಳಿ ನಾನು ನಿಮಗೆ ತೋರಿಸ್ತೀನಿ. ಇವರು ನಮ್ಮ ಶಂಕದ ಹೂವು. ಇದು ಇವತ್ತೆಲ್ಲ ಹರಳಿದ್ದೆಲ್ಲ ಇದಾಗಿರುತ್ತೆ, ಯಾವುದೂ ಹರಳಿಲ್ಲ. ಇದೆಲ್ಲ ನೆನ್ನೆ ಹರಳಿರೋದು, ಇವತ್ತು ಹರಳಿಲ್ಲ ಇನ್ನು. ಇದ್ರಲ್ಲಿ ನೋಡಿ, ಇದು ಸಣ್ಣ ಗಿಡ ನಮ್ಮ ಮಮ್ಮಿ ಕೊಟ್ಟರಿದು. ಇದರಲ್ಲಾದರೂ ಹೂ ದೊಡ್ಡದಾಗಿರುತ್ತೆ, ಒಂದು 3-4 ಬಿಡುತ್ತೆ ಅಷ್ಟೇ. ನೋಡಿ ಹೇಗಿದೆ ನೋಡಿ, ಕಲರ್ ನೋಡಿ ಹೇಗಿದೆ ಅಂತ, ಸೂಪರಾಗಿದೆ ಕಲರ್. ನೋಡಿ ಇದು ಒಂಥರ ಕಲರ್ ಗುಲಾಬಿ. ಇದು ಸೂಪರ್ ಗುಲಾಬಿ. ಇದು ಹೇಗಿದೆ ನೋಡಿ, ಕಲರ್ ಚೆನ್ನಾಗಿರುತ್ತೆ. ಇದು ಒಂಥರ ಪಿಂಕ್ ಆ್ಯಂಡ್ ಆರೆಂಜ್ ಪಿಂಕ್. ಇದು ಅಂದರೆ ಚೆನ್ನಾಗಿರುತ್ತೆ ಈ ಪಿಂಕ್ ನೋಡೋಕ್ಕೆ. ಇದು ತುಂಬ ಅರಳಿದೆ, ಏನೇನು ಉದುರೋಗುತ್ತೆ. ಇದು ಕಟ್ ಮಾಡೋಣ. ಇದು ಸಾಯಿಬಾಬಾ ಗಿಡ. ಇದು ನೋಡಿ, ಇದು ಪನ್ನೀರ್ ರೋಸಲ್ಲೇ ಲೈಟ್ ಪಿಂಕ್ ಪನ್ನೀರ್ ರೋಸ್. ಇದು ನನ್ನ ಹತ್ರ ಒಂದು ಡಾರ್ಕ್ ಇದೆ, ತುಂಬ ದೊಡ್ಡದು. ಇದು ಸಣ್ಣ ಫ್ಲವರ್. ಇದು ಇಷ್ಟೇ ಬಿಡೋದು. ಇದಕ್ಕಿಷ್ಟೇ, ಆಮೇಲೆ ತಿರ್ಗಾ ಉದುರೋಗುತ್ತೆ. ಇದು ಚೆನ್ನಾಗಿ ಹರಳಿ ಉದುರೋಗುತ್ತೆ. ಇದನ್ನು ನಾನೇನು ಮಾಡ್ತೀನಿ ಅಂತ ಡ್ರೈ ಮಾಡಿ ಬಿರಿಯಾನಿ ಪಲ್ಯವಿಗೆಲ್ಲ ಹಾಕಿದ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ 2 ಗಿಡ ಇಟ್ಟಿದ್ದೀನಿ ನಾನು. ಇದು ನೋಡಿ, ಇದು ನನ್ನ ಪಿಂಕ್ ಹೈಬಿಸ್ಕಸ್. ಇದು ಇನ್ನೂ ಹರಳಿಲ್ಲ. ಈಗ ಸದ್ಯಕ್ಕೆ ಮೆತ್ತಿಗೆ ಓಪನ್ ಹಾಕ್ಕೊಂಡು ಬಿಡ್ತಾ ಇದ್ದಾರೆ. ನಾನು ಈಗ ಕಟ್ ಮಾಡಿ ತೊಗೊಂಡೋಗಿ ನಾನು ಪೂಜೆ ಶುರು ಮಾಡೋಷ್ಟೊತ್ತಿಗೆ ಇದು ಹರಳಿಬಿಡುತ್ತೆ. ಅದೇ ಒಳ್ಳೆ ಪಿಂಕ್, ಬೇಬಿ ಪಿಂಕ್. ಇದು
ನೋಡಿ ಎಷ್ಟು ಹೂವು ಕಿತ್ತಿದ್ದೀನಿ ಅಂತ. ಇದು ಕಟ್ಟಿ ಇಷ್ಟು ಸಾಕು, ನನ್ನ ಪೂಜೆಗೆ ಇಷ್ಟು ಹೂವು ಸಾಕು. ಇವತ್ತು ಹೇಳಬೇಕಾದ್ರೆ ಇದು ಕಡಿಮೆನೇ, ತುಂಬ ಕಡಿಮೆನೇ ಹೂವು ಇದು, ಇಲ್ಲಾಂದರೆ ಜಾಸ್ತಿನೇ ಇರುತ್ತೆ ಹೂವು. ಇದೇ ಥರ ನೀವು ನಿಮ್ಮ ಗಾರ್ಡನಲ್ಲಿ ಸಣ್ಣ ಸಣ್ಣ ಹೂವು ಗಿಡ ಇಡಿ, ಅದು ಚೆನ್ನಾಗಿ ಹೂ ಕೊಡುತ್ತಾಗ ನಿಮ್ಗೆ ತುಂಬ ಖುಷಿಯಾಗುತ್ತೆ. ನನ್ನ ಚಾನಲ್ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಖಂಡಿತವಾಗ್ಲೂ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾವು ಮೀಟ್ ಮಾಡೋಣ. ಬಾಯ್ ಬಾಯ್.